ಇಂದಿನ ಫೆಬ್ರವರಿ 13, 2026 ಷೇರು ಮಾರುಕಟ್ಟೆಯಲ್ಲಿನ ಭಾರೀ ಕುಸಿತಕ್ಕೆ ಹಲವಾರು ಜಾಗತಿಕ ಮತ್ತು ದೇಶೀಯ ಕಾರಣಗಳಿವೆ. ಪ್ರಮುಖವಾಗಿ ಸೆನ್ಸೆಕ್ಸ್ ಸುಮಾರು 1000 ಅಂಕಗಳಿಗಿಂತಲೂ ಹೆಚ್ಚು ಕುಸಿದಿದ್ದು ಹೂಡಿಕೆದಾರರಲ್ಲಿ ಆತಂಕ ಮೂಡಿಸಿದೆ. ಈ ಕುಸಿತಕ್ಕೆ ಪ್ರಮುಖ 5 ಕಾರಣಗಳಿಲ್ಲಿವೆ. 1. ಐಟಿ ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಷೇರುಗಳ ಭಾರೀ ಕುಸಿತ. ಇಂದಿನ ಕುಸಿತಕ್ಕೆ ಮುಖ್ಯ ಕಾರಣ ಐಟಿ ಕಂಪನಿಗಳ ಷೇರುಗಳ ಬೆಲೆ ಇಳಿಕೆಯಾಗಿರುವುದು. ಅಮೆರಿಕಾದ ಆಂಥ್ರೊಪಿಕ್ ಎಂಬ ಎಐ ಕಂಪನಿಯು ಹೊಸ ಎಂಟರ್ಪ್ರೈಸ್ ಟೂಲ್ ಬಿಡುಗಡೆ ಮಾಡಿದೆ. ಇದು ಸಾಫ್ಟ್ವೇರ್ ಮತ್ತು ಕಾನೂನು ಸೇವೆಗಳನ್ನು ಆಟೋಮೇಷನ್ ಮಾಡುವುದರಿಂದ ಭಾರತೀಯ ಐಟಿ ಕಂಪನಿಗಳ ಟಿಸಿಎಸ್, ಇನ್ಫೋಸಿಸ್, ವಿಪ್ರೋ ವ್ಯವಹಾರಕ್ಕೆ ಧಕ್ಕೆಯಾಗಬಹುದು ಎಂಬ ಭೀತಿ ಹೂಡಿಕೆದಾರರಲ್ಲಿ ಉಂಟಾಗಿದೆ. 2. ಅಮೆರಿಕಾದ ಆರ್ಥಿಕ ದತ್ತಾಂಶ ಮತ್ತು ಬಡ್ಡಿದರ. ಅಮೆರಿಕಾದಲ್ಲಿ ನಿರೀಕ್ಷೆಗಿಂತ ಉತ್ತಮವಾದ ಉದ್ಯೋಗದ ದತ್ತಾಂಶ ಅಂದರೆ ಎಂಪ್ಲಾಯ್ಮೆಂಟ್ ಡೇಟಾ ಹೊರಬಿದ್ದಿದೆ. ಇದರಿಂದಾಗಿ ಅಮೆರಿಕಾದ ಫೆಡರಲ್ ರಿಸರ್ವ್ ಶೀಘ್ರದಲ್ಲೇ ಬಡ್ಡಿದರವನ್ನು ಕಡಿಮೆ ಮಾಡುವುದಿಲ್ಲ ಎಂಬ ಮುನ್ಸೂಚನೆ ಸಿಕ್ಕಿದೆ. ಬಡ್ಡಿದರ ಹೆಚ್ಚಿದ್ದಾಗ ವಿದೇಶಿ ಹೂಡಿಕೆದಾರರು ಅಂದರೆ ಎಫ್ಐಐ ಭಾರತದಂತಹ ಬೆಳೆಯುತ್ತಿರುವ ಮಾರುಕಟ್ಟೆಯಿಂದ ಹಣವನ್ನು ಹಿಂತೆಗೆದುಕೊಳ್ಳುತ್ತಾರೆ. 3. ಜಾಗತಿಕ ಮಾರುಕಟ್ಟೆಯ ನಕಾರಾತ್ಮಕ ಪ್ರಭಾವ. ನಿನ್ನೆ ಅಮೆರಿಕಾದ ನ್ಯಾಸ್ಡಾಕ್ ಅಂದರೆ ತಂತ್ರಜ್ಞಾನ ಸೂಚ್ಯಾಂಕ 2% ಹೆಚ್ಚು ಕುಸಿದಿತ್ತು. ಇದರ ಪರಿಣಾಮವಾಗಿ ಇಂದು ಏಷ್ಯಾದ ಮಾರುಕಟ್ಟೆಗಳಾದ ಜಪಾನ್ ಮತ್ತು ಹಾಂಗ್ಕಾಂಗ್ ಪೇಟಗಳು ಕೂಡ ಇಳಿಕೆ ಕಂಡವು. ಇದು ಭಾರತೀಯ ಮಾರುಕಟ್ಟೆಯ ಮೇಲೂ ನಕಾರಾತ್ಮಕ ಪ್ರಭಾವ ಬೀರಿದೆ. 4. ಬಜೆಟ್ ನಂತರದ ತೆರಿಗೆ ಆತಂಕ. ಇತ್ತೀಚೆಗೆ ಮಂಡನೆಯಾದ ಕೇಂದ್ರ ಬಜೆಟ್ನಲ್ಲಿ ಎಫ್&ಒ ಮೇಲಿನ ಸೆಕ್ಯುರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅಂದರೆ ಎಸ್ಟಿಟಿ ಹೆಚ್ಚಳ ಮಾಡಿರುವುದು ಇಂದಿಗೂ ಮಾರುಕಟ್ಟೆಯ ಮೇಲೆ ಒತ್ತಡ ಹೇರುತ್ತಿದೆ. ವ್ಯಾಪಾರ ವೆಚ್ಚ ಹೆಚ್ಚಾಗುವುದರಿಂದ ಸಣ್ಣ ಟ್ರೇಡರ್ಗಳು ಮಾರುಕಟ್ಟೆಯಿಂದ ದೂರ ಸರಿಯುತ್ತಿದ್ದಾರೆ. 5. ರೂಪಾಯಿ ಮೌಲ್ಯ ಕುಸಿತ. ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ ದುರ್ಬಲಗೊಂಡಿರುವುದು ಕೂಡ ಮಾರುಕಟ್ಟೆಯ ಕುಸಿತಕ್ಕೆ ಒಂದು ಕಾರಣವಾಗಿದೆ. ಇದರಿಂದ ಆಮದು ವೆಚ್ಚ ಹೆಚ್ಚಾಗಿ ಕಂಪನಿಗಳ ಲಾಭದ ಮೇಲೆ ಪರಿಣಾಮ ಬೀರುತ್ತದೆ. ಭಾರತದ ಇತ್ತೀಚಿನ ಹಣದುಬ್ಬರ ವರದಿ ಫೆಬ್ರವರಿ 2026 ಮತ್ತು ಅದು ಷೇರು ಮಾರುಕಟ್ಟೆಯ ಮೇಲೆ ಬೀರುವ ಪರಿಣಾಮಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ. 1. ಇತ್ತೀಚಿನ ಹಣದುಬ್ಬರ ವರದಿ ಫೆಬ್ರವರಿ 12, 2026. ಭಾರತ ಸರ್ಕಾರವು ಇತ್ತೀಚೆಗೆ ಫೆಬ್ರವರಿ 12, 2026ರಂದು ಬಿಡುಗಡೆ ಮಾಡಿದ ಅಂಕಿಅಂಶಗಳ ಪ್ರಕಾರ ಚಿಲ್ಲರೆ ಹಣದುಬ್ಬರ ರೀಟೇಲ್ ಇನ್ಫ್ಲೇಷನ್ ಜನವರಿ 2026ರಲ್ಲಿ ಭಾರತದ ಚಿಲ್ಲರೆ ಹಣದುಬ್ಬರ ದರವು 2.75%ಗೆ ಏರಿಕೆಯಾಗಿದೆ. ಇದು ಕಳೆದ ಡಿಸೆಂಬರ್ನಲ್ಲಿ 1.3% ಇತ್ತು. ಹೊಸ ಬದಲಾವಣೆ: ಸರ್ಕಾರವು ಈಗ ಹಣದುಬ್ಬರವನ್ನು ಲೆಕ್ಕಹಾಕಲು 2024ನ್ನು ಮೂಲ ವರ್ಷ ಬೇಸ್ ಇಯರ್ ಎಂದು ಪರಿಗಣಿಸುತ್ತಿದೆ. ಈ ಹಿಂದೆ 2012ನ್ನು ಬಳಸಲಾಗುತ್ತಿತ್ತು. ಆರ್ಬಿಐ ಗುರಿ: ಈ ಹಣದುಬ್ಬರ ದರವು ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ನಿಗದಿಪಡಿಸಿರುವ 4% ಗುರಿಗಿಂತಲೂ ಕೆಳಗಿದೆ. ಇದು ಆರ್ಥಿಕತೆಗೆ ಸದ್ಯಕ್ಕೆ ಸಮಾಧಾನಕರ ವಿಷಯ. ಹೆಚ್ಚಳಕ್ಕೆ ಕಾರಣಗಳು: ಆಹಾರ ಪದಾರ್ಥಗಳು ಮತ್ತು ಬೆಳ್ಳಿ ಬಂಗಾರದ ಬೆಲೆಯಲ್ಲಿನ ಏರಿಕೆ ಈ ಹಣದುಬ್ಬರಕ್ಕೆ ಪ್ರಮುಖ ಕಾರಣಗಳಾಗಿವೆ. 2. ಷೇರು ಮಾರುಕಟ್ಟೆಯ ಮೇಲೆ ಹಣದುಬ್ಬರದ ಪರಿಣಾಮ. ಹಣದುಬ್ಬರವು ಷೇರು ಮಾರುಕಟ್ಟೆಯ ದಿಕ್ಕನ್ನು ನಿರ್ಧರಿಸುವ ಪ್ರಮುಖ ಅಂಶವಾಗಿದೆ. ಇದರ ಪರಿಣಾಮಗಳನ್ನು ಈ ಕೆಳಗಿನಂತೆ ವಿಂಗಡಿಸಬಹುದು. ಪಾಸಿಟಿವ್ ಪರಿಣಾಮಗಳು: ಹಣದುಬ್ಬರ ನಿಯಂತ್ರಣದಲ್ಲಿದ್ದಾಗ. ಬಡ್ಡಿದರ ಇಳಿಕೆಯ ನಿರೀಕ್ಷೆ: ಹಣದುಬ್ಬರ ಕಡಿಮೆ ಇದ್ದಾಗ ಈಗ ಇರುವಂತೆ 2.75% ಆರ್ಬಿಐ ತನ್ನ ರೆಪೋ ದರವನ್ನು ಕಡಿಮೆ ಮಾಡಬಹುದು ಅಥವಾ ಸ್ಥಿರವಾಗಿಡಬಹುದು. ಇದು ಕಂಪನಿಗಳಿಗೆ ಕಡಿಮೆ ಬಡ್ಡಿಯಲ್ಲಿ ಸಾಲ ಸಿಗಲು ನೆರವಾಗುತ್ತದೆ. ಇದರಿಂದ ಷೇರು ಮಾರುಕಟ್ಟೆ ಚೇತರಿಸಿಕೊಳ್ಳುತ್ತದೆ. ಬಳಕೆದಾರರ ಬೇಡಿಕೆ: ಬೆಲೆಗಳು ನಿಯಂತ್ರಣದಲ್ಲಿದ್ದಾಗ ಜನರು ಹೆಚ್ಚು ವಸ್ತುಗಳನ್ನು ಖರೀದಿಸುತ್ತಾರೆ. ಇದು ಕಂಪನಿಗಳ ಲಾಭವನ್ನು ಹೆಚ್ಚಿಸುತ್ತದೆ ಮತ್ತು ಷೇರು ಬೆಲೆ ಏರಲು ಕಾರಣವಾಗುತ್ತದೆ. ನೆಗೆಟಿವ್ ಪರಿಣಾಮಗಳು: ಹಣದುಬ್ಬರ ಅತಿ ಹೆಚ್ಚಾದಾಗ. ಉತ್ಪಾದನಾ ವೆಚ್ಚ ಏರಿಕೆ: ಕಚ್ಚಾ ವಸ್ತುಗಳ ಬೆಲೆ ಏರುವುದರಿಂದ ಕಂಪನಿಗಳ ಲಾಭದ ಪ್ರಮಾಣ ಪ್ರಾಫಿಟ್ ಮಾರ್ಜಿನ್ ಕಡಿಮೆಯಾಗುತ್ತದೆ. ಹೂಡಿಕೆದಾರರ ಭೀತಿ: ಹಣದುಬ್ಬರ ಜಾಸ್ತಿಯಾದಷ್ಟು ಆರ್ಬಿಐ ಬಡ್ಡಿದರವನ್ನು ಹೆಚ್ಚಿಸುತ್ತದೆ.
ಬಡ್ಡಿದರ ಹೆಚ್ಚಾದರೆ ಜನರು ಷೇರು ಮಾರುಕಟ್ಟೆಯಿಂದ ಹಣ ತೆಗೆದು ಫಿಕ್ಸ್ಡ್ ಡಿಪಾಸಿಟ್ ಎಫ್ಡಿ ಅಥವಾ ಬಾಂಡ್ಗಳಲ್ಲಿ ಹೂಡಿಕೆ ಮಾಡಲು ಮುಂದಾಗುತ್ತಾರೆ. ಇದರಿಂದ ಮಾರುಕಟ್ಟೆ ಕುಸಿಯುತ್ತದೆ. 3. ಪ್ರಸ್ತುತ ಮಾರುಕಟ್ಟೆಯ ಸ್ಥಿತಿ. ಪ್ರಸ್ತುತ ಹಣದುಬ್ಬರ ದರವು 2.75%ನಷ್ಟು ಕಡಿಮೆಯಿರುವುದರಿಂದ ಹೂಡಿಕೆದಾರರು ಇದನ್ನು ಸಕಾರಾತ್ಮಕವಾಗಿ ನೋಡುತ್ತಿದ್ದಾರೆ. ನಿಫ್ಟಿ ಮತ್ತು ಸೆನ್ಸೆಕ್ಸ್. ಹಣದುಬ್ಬರವು ಆರ್ಬಿಐನ 4% ಗುರಿಗಿಂತ ಕಡಿಮೆಯಿರುವುದರಿಂದ ಮಾರುಕಟ್ಟೆಯಲ್ಲಿ ಸಕಾರಾತ್ಮಕ ವಾತಾವರಣವಿದೆ. ವಲಯಗಳ ಮೇಲೆ ಪ್ರಭಾವ. ವಿಶೇಷವಾಗಿ ಬ್ಯಾಂಕಿಂಗ್, ಆಟೋಮೊಬೈಲ್ ಮತ್ತು ರಿಯಲ್ ಎಸ್ಟೇಟ್ ವಲಯಗಳು ಬಡ್ಡಿದರ ಸ್ಥಿರತೆಯಿಂದಾಗಿ ಲಾಭ ಪಡೆಯುವ ನಿರೀಕ್ಷೆಯಿದೆ. ಗಮನಿಸಿ, ಹಣದುಬ್ಬರ ಕಡಿಮೆಯಿದ್ದರೂ ಜಾಗತಿಕ ರಾಜಕೀಯ ವಿದ್ಯಮಾನಗಳು ಮತ್ತು ತೈಲ ಬೆಲೆಗಳ ಏರಿಳಿತಗಳು ಮಾರುಕಟ್ಟೆಯ ಮೇಲೆ ಅನಿರೀಕ್ಷಿತ ಪರಿಣಾಮ ಬೀರಬಹುದು. ಭಾರತೀಯ ಐಟಿ ಷೇರುಗಳು ಇತ್ತೀಚೆಗೆ ಕುಸಿಯುತ್ತಿರುವುದಕ್ಕೆ ಪ್ರಮುಖ ಕಾರಣಗಳು ಮತ್ತು ಮಾರುಕಟ್ಟೆಯ ಮೇಲೆ ಅದರ ಪರಿಣಾಮವನ್ನು ಈ ಕೆಳಗಿನಂತೆ ಸಂಕ್ಷಿಪ್ತವಾಗಿ ಅರ್ಥಮಾಡಿಕೊಳ್ಳಬಹುದು. ಐಟಿ ಷೇರುಗಳು ಕುಸಿಯಲು ಪ್ರಮುಖ ಕಾರಣಗಳು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಭೀತಿ. ಅಮೆರಿಕದ ಆಂಥ್ರೊಪಿಕ್ ನಂತಹ ಸಂಸ್ಥೆಗಳು ಹೊಸ ಎಐ ಪರಿಕರಗಳನ್ನು, ಉದಾಹರಣೆಗೆ ಕ್ಲಾಡ್ ಕೋವರ್ಕ್, ಬಿಡುಗಡೆ ಮಾಡಿವೆ. ಇವು ಸಾಫ್ಟ್ವೇರ್ ಕೋಡಿಂಗ್, ಕಾನೂನು ಸೇವೆ ಮತ್ತು ಡೇಟಾ ವಿಶ್ಲೇಷಣೆಯಂತಹ ಕೆಲಸಗಳನ್ನು ಮನುಷ್ಯರಿಗಿಂತ ವೇಗವಾಗಿ ಮಾಡಬಲ್ಲವು. ಇದರಿಂದ ಸಾಂಪ್ರದಾಯಿಕ ಭಾರತೀಯ ಐಟಿ ಕಂಪನಿಗಳ ವ್ಯಾಪಾರಕ್ಕೆ ಹೊಡೆತ ಬೀಳಬಹುದು ಎಂಬ ಆತಂಕ ಹೂಡಿಕೆದಾರರಲ್ಲಿದೆ. ಅಮೆರಿಕದ ಬಡ್ಡಿದರ ಕಡಿತದಲ್ಲಿ ವಿಳಂಬ. ಅಮೆರಿಕದ ಆರ್ಥಿಕ ಅಂಕಿಅಂಶಗಳು ನಿರೀಕ್ಷೆಗಿಂತ ಉತ್ತಮವಾಗಿರುವುದರಿಂದ ಅಲ್ಲಿನ ಸೆಂಟ್ರಲ್ ಬ್ಯಾಂಕ್, ಅಂದರೆ ಯುಎಸ್ ಫೆಡ್, ಬಡ್ಡಿದರವನ್ನು ಸದ್ಯಕ್ಕೆ ಕಡಿಮೆ ಮಾಡುವ ಸಾಧ್ಯತೆ ಕಡಿಮೆ ಎನ್ನಲಾಗುತ್ತಿದೆ. ಐಟಿ ಕಂಪನಿಗಳ ಹೆಚ್ಚಿನ ವ್ಯಾಪಾರ ಅಮೆರಿಕದ ಮೇಲೆ ಅವಲಂಬಿತವಾಗಿರುವುದರಿಂದ ಇದು ನಕಾರಾತ್ಮಕ ಪರಿಣಾಮ ಬೀರಿದೆ. ಜಾಗತಿಕ ತಂತ್ರಜ್ಞಾನ ಕಂಪನಿಗಳ ಕುಸಿತ. ಅಮೆರಿಕದ ಮಾರುಕಟ್ಟೆಯಲ್ಲಿ ತಂತ್ರಜ್ಞಾನ ಷೇರುಗಳ ಬೆಲೆ ಇಳಿಕೆಯಾಗಿರುವುದು ಭಾರತೀಯ ಐಟಿ ಷೇರುಗಳ ಮೇಲೆಯೂ ಪ್ರಭಾವ ಬೀರಿದೆ. ಲಾಭಾಂಶ ಕಾಯ್ದಿರಿಸುವಿಕೆ, ಪ್ರಾಫಿಟ್ ಬುಕಿಂಗ್. ಕಳೆದ ಕೆಲವು ಸಮಯದಿಂದ ಐಟಿ ಷೇರುಗಳು ಏರಿಕೆ ಕಂಡಿದ್ದವು. ಈಗ ಹೂಡಿಕೆದಾರರು ಲಾಭವನ್ನು ನಗದು ಮಾಡಿಕೊಳ್ಳಲು ಷೇರುಗಳನ್ನು ಮಾರಾಟ ಮಾಡುತ್ತಿದ್ದಾರೆ. ಷೇರು ಮಾರುಕಟ್ಟೆಯ ಮೇಲೆ ಆಗುವ ಪರಿಣಾಮ. ಸೂಚ್ಯಾಂಕಗಳ ಕುಸಿತ. ನಿಫ್ಟಿ ಮತ್ತು ಸೆನ್ಸೆಕ್ಸ್ನಲ್ಲಿ ಐಟಿ ಕಂಪನಿಗಳ ಪಾಲು ಬಹಳ ದೊಡ್ಡದಿದೆ. ಆದ್ದರಿಂದ ಇವುಗಳ ಕುಸಿತವು ಒಟ್ಟಾರೆ ಮಾರುಕಟ್ಟೆ ಕೆಳಗೆ ಬರಲು ಕಾರಣವಾಗುತ್ತಿದೆ. ಹೂಡಿಕೆದಾರರ ಆತಂಕ. ಅಲ್ಪಾವಧಿಯಲ್ಲಿ ಮಾರುಕಟ್ಟೆಯಲ್ಲಿ ಅನಿಶ್ಚಿತತೆ ಕಂಡುಬರಬಹುದು. ಆದರೂ ಇದು ದೀರ್ಘಾವಧಿಯ ಹೂಡಿಕೆದಾರರಿಗೆ ಕಡಿಮೆ ಬೆಲೆಯಲ್ಲಿ ಉತ್ತಮ ಕಂಪನಿಗಳ ಷೇರು ಖರೀದಿಸಲು ಒಂದು ಅವಕಾಶವಾಗಿಯೂ ಕಾಣಬಹುದು. ಉದ್ಯೋಗದ ಮೇಲೆ ಪ್ರಭಾವ. ಐಟಿ ಕಂಪನಿಗಳ ಆದಾಯ ಕುಸಿದರೆ ಹೊಸ ಉದ್ಯೋಗಿಗಳ ನೇಮಕಾತಿಯ ಮೇಲೆ ಮಂದಗತಿಯ ಪರಿಣಾಮ ಉಂಟಾಗಬಹುದು. ಗಮನಿಸಿ, ಭಾರತೀಯ ಐಟಿ ಕಂಪನಿಗಳು ಬಲಿಷ್ಠವಾಗಿದ್ದು ಅವು ಎಐ ತಂತ್ರಜ್ಞಾನಕ್ಕೆ ಹೊಂದಿಕೊಂಡರೆ ಮತ್ತೆ ಚೇತರಿಸಿಕೊಳ್ಳುವ ಸಾಧ್ಯತೆಯಿರುತ್ತದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಮತ್ತು ಬೆಲ್ ಬಟನ್ ಒತ್ತಿ ಫ್ರೆಂಡ್ಸ್.